الحمد لله رب العالمين والصلاة والسلام على سيد المرسلين وعلى آله وصحابته ومن اهتدى بهداه أما بعد فأعوذ بالله من الشيطان الرجيم بسم الله الرحمن الرحيم وعاشروهن بالمعروف فإن كرهتموهن فعسى أن تكرهوا شيئا ويجعل الله فيه خيرا كثيرا. ಪರಮಾದಯಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಏಕೈಕ ಒಡೆಯನು ಯಜಮಾನನಾದ ಸೃಷ್ಟಿಕರ್ತನ ನಾಮದಿಂದ ವೇದಿಕೆಯಲ್ಲಿರುವ ಗಣ್ಯರೇ, ಮಾನ್ಯ ಪ್ರಾಂಶುಪಾಲರೇ ಮತ್ತು ಶಿಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಸಹೋದರರೇ ಮತ್ತು ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಕರುಣೆ ಇರಲಿ ಎಂದು ಹೇಳುತ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ ಸ್ಥಾನ ಈ ವಿಷಯದ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಮಾನ್ಯರೇ, ಇವತ್ತಿನ ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರ್ ಪ್ರಭಾವದಿಂದ ಪೈಶಾಚಿಕ ವಾಲ್ಗ್ಯಾರಿಟಿ ವಾತಾವರಣ ಉಂಟಾಗಿದೆ. ಎಲ್ಲ ಕಡೆ ಇದೇ ಸಂಸ್ಕೃತಿಯ ಪ್ರಭಾವ ಕಾಣುತ್ತಾ ಇದೆ. ಅದರಲ್ಲಿಯೂ ಒಂದು ಮಹಿಳೆಯರನ್ನು ಸ್ವತಂತ್ರ ಸಿಕ್ಕಬೇಕು ಅಂತ ಘೋಷಣೆ ಮಾಡಿಸಿ ಇಡೀ ಜಗತ್ತಿನ ಎಲ್ಲ ಮಹಿಳೆಯರನ್ನು ಮನೆಯಿಂದ ಆಚೆ ಕರೆಸಿಕೊಂಡಿದ್ದು ಅಲ್ಲದೆ ಮಹಿಳೆಯರ ಅಪಮಾನ ಮತ್ತು ನಾಚಿಕೆಗೇಡಿ ಮಾಡಿಬಿಟ್ಟರು. ಇವತ್ತು ಒಬ್ಬ ಮಹಿಳೆಯ ಮಾನರಕ್ಷತೆ ಇಲ್ಲ. ಎಲ್ಲ ಕಡೆ ನಾಚಿಕೆಗೇಡು, ನಗ್ನತೆ ಮತ್ತು ಅಶ್ಲೀಲ ಕೆಲಸಗಳು ಜಾಸ್ತಿ ಆಗೋಗಿದೆ. ಬಂಧುಗಳೇ, ನಿಮಗೆ ಗೊತ್ತಿದೆ, ಇವತ್ತು ಒಂದು ಸಣ್ಣ ವಸ್ತುವನ್ನು 5 ರೂಪಾಯಿ ಪೇಸ್ಟ್ ಅಥವಾ ಬೇರೆ ಏನಾದರೂ ವಸ್ತುವನ್ನು ಮಾರಬೇಕಾದರೆ ಅದರಲ್ಲಿಯೂ ಕೂಡ ಮಹಿಳೆಯರನ್ನು ನಗ್ನ ಮಾಡಿ ಅದನ್ನು ಮಾರುತ್ತಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರಲಿಲ್ಲ. ಈ ಪಾಶ್ಚಾತ್ಯ, ಈ ವೆಸ್ಟರ್ನ್ ಕಲ್ಚರ್ ಇಲ್ಲಿ ಬಂದು ನಮ್ಮ ಭಾರತೀಯ ಮಹಿಳೆಯರನ್ನು ಕೂಡ ಆಚೆ ಕರೆಸಿಕೊಂಡಿದ್ದು. ಈ ತರ ಮಹಿಳೆಯರನ್ನು ನಮ್ಮ ಲಾಭಕ್ಕೋಸ್ಕರ ಆಚೆ ತರಿಸಿಕೊಂಡು ಉಪಯೋಗಿಸಿಕೊಳ್ಳುವುದು ಮಹಿಳೆಯರ ಸ್ವತಂತ್ರ ಅಲ್ಲ, ಇದು ಸ್ವತಂತ್ರ ಅಲ್ಲ. ಇಂತಹ ಸಾವಿನ ಸ್ಥಿತಿಯಿಂದ ಮಹಿಳೆಯರನ್ನು ಆಚೆ ತರಬೇಕು ಅಂತಂದರೆ ಒಂದೇ ದಾರಿ, ಅದು ಇಸ್ಲಾಂ ಧರ್ಮದ ಆದೇಶಗಳ ಮೇಲೆ ನಾವು ಮತ್ತು ನಮ್ಮ ಹೆಂಗಸರಿಗೆ ನಡೆಸಿಕೊಳ್ಳುವುದು. ಇದನ್ನು ಬಿಟ್ಟರೆ ಯಾವುದೇ ದಾರಿ ಇಲ್ಲ. ಮತ್ತು ಬೇರೆ ಸಮಾಜಕ್ಕಿಂತ ಇಸ್ಲಾಂ ಸಮಾಜದಲ್ಲಿ ಮಹಿಳೆಯರನ್ನು ರಕ್ಷಣೆ ಕೊಡಲಾಗಿದೆ ಮತ್ತು ಬೇರೆ ಸಮಾಜಕ್ಕಿಂತ ಇಸ್ಲಾಂ ಸಮಾಜದಲ್ಲಿ ಮಹಿಳೆಯರನ್ನು ಅತಿ ದೊಡ್ಡ ಸ್ಥಾನ ಕೊಡಲಾಗಿದೆ. ಮಾನ್ಯರೇ, ಇವತ್ತಿನ ಸಮಯ ಒಂದು ಮಾತನ್ನು ನೋಡುತ್ತಾ ಮತ್ತು ಕೇಳುತ್ತಾ ಇದ್ದೀವಿ. ಅದು ಏನೆಂದರೆ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಒಂದು ಅಭಿಪ್ರಾಯ ಉಂಟಾಗಿದೆ ಅಥವಾ ಉಂಟು ಮಾಡಲಾಗಿದೆ. ಅದು ಏನೆಂದರೆ, ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಯಾವುದೇ ಸ್ಥಾನ ಇಲ್ಲ, ಮಹಿಳೆಯ ಮರ್ಯಾದೆ ಇಲ್ಲ, ಮಹಿಳೆಯ ಜೀವ ಮತ್ತು ಸಂಪತ್ತಿನ ರಕ್ಷಣೆ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಅಂತ. ಆದರೆ ವಾಸ್ತವದಲ್ಲಿ ಅದು ಉಲ್ಟಾ ಇದೆ. ಬನ್ನಿ ನೋಡೋಣ, ಇಸ್ಲಾಂ ಧರ್ಮ ಮಹಿಳೆಯರ ಬಗ್ಗೆ ಏನು ಹೇಳುತ್ತದೆ. ನಾನು ಪ್ರಾರಂಭದಲ್ಲಿ ಪವಿತ್ರ ಕುರಾನಿನ ಸೂರ್ಯ ಅನ್-ನಿಸಾದ ವಾಕ್ಯ 19 ಓದಿದ್ದೇನೆ. ವಾಶಿರುಹುನ್ನ ಬಿಲ್ ಮಾರೂಫ್ ಫಇನ್ ಕರಿಹ್ತುಮೂಹುನ್ನ ಫಅಸಾ ಅನ್ ತಕ್ರಹು ಶೈಅನ್ ವಜಅಲಲ್ಲಾಹು ಫೀಹಿ ಖೈರನ್ ಕಥೀರಾ. ಇದರ ಅರ್ಥ, ಅವರ ಜೊತೆ ನೀವು ನಿಯಮಾನುಸಾರ ಬದುಕು ಸಾಗಿಸಿ. ಅವರು ನಿಮಗೆ ಅಪ್ರಿಯರಾಗಿದ್ದಾರೆ, ನಿಮಗೆ ತಿಳಿದಿರಲಿ. ನಿಮಗೆ ಒಂದು ವಸ್ತು ಅಪ್ರಿಯರಾಗಿರಬಹುದು, ಅದರಲ್ಲಿಯೂ ಅಲ್ಲಾಹನು ನಿಮಗೆ ಬಹಳಷ್ಟು ಹಿತವನ್ನು ಇಟ್ಟಿರಬಹುದು. ಮಾನ್ಯರೇ, ಇದೇ ರೀತಿ ನಮಗೆಲ್ಲ ಇದನ್ನು ಕೂಡ ಗೊತ್ತಿರಬೇಕು. ಇಸ್ಲಾಂ ಬಂದಿದ್ದ ಸಮಯ ಮಹಿಳೆಯ ಸ್ಥಾನ ಏನಿತ್ತು, ಮಹಿಳೆಯರ ಜೊತೆ ಹೇಗೆ ಇರುತ್ತಿದ್ದರು. ಮಾನ್ಯ ಬಂಧುಗಳೇ, ಇತಿಹಾಸ ಸಾಕ್ಷಿ ಇದೆ. ಇಸ್ಲಾಂ ಬಂದಿದ್ದು ಅರ್ಬಿನ್ ಮಕ್ಕಾ ಪಟ್ಟಣದಲ್ಲಿ. ಅಲ್ಲಿ 6ನೇ ಶತಮಾನ ಮಹಿಳೆಗೆ ಬಹಳ ಕತ್ತಲೆಯ ಕಾಲ. ಆ ಮಕ್ಕಾದಲ್ಲಿ ಮಹಿಳೆಯ ಸ್ವಲ್ಪನೂ ಸ್ಥಾನ ಇರಲಿಲ್ಲ. ಮಹಿಳೆಯನ್ನು ಜೀವನದಲ್ಲಿ ಅಶುಭ ಅಂತ ತಿಳಿದುಕೊಂಡಿದ್ದು ಆ ಕಾಲದ ಜನರು. ಅಷ್ಟೇ ಅಲ್ಲ, ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಅದನ್ನು ಅಶುಭ ಅಂತ ಮಗುವನ್ನು ತನ್ನ ಕೈಯಿಂದಲೇ ಜೀವಂತವಾಗಿ ನೆಲದಲ್ಲಿ ಹೊರದು ಬಿಡುತ್ತಾ ಇದ್ದರು. ಈ ತರ ಸಾವಿರಾರು ಹೆಣ್ಣು ಮಕ್ಕಳನ್ನು ಸಾಯಿಸಿದರು. ಗರ್ಭಿಣಿ ಮಹಿಳೆಯ ಹೊಟ್ಟಿನಲ್ಲಿ ಗಂಡು ಮಗು ಇದೆಯಾ ಅಥವಾ ಹೆಣ್ಣು ಮಗು ಇದೆಯಾ ನೋಡೋದಕ್ಕಾಗಿ ಹೋಗುವ ದಾರಿಯಲ್ಲಿ ಮಹಿಳೆಗೆ ಹೊಟ್ಟೆಗೆ ಚಾಕು ಹಾಕಿ ತೆಗೆದು ಬಿಡುತ್ತಾ ಇದ್ದರು. ಇಂತಹ ಕಾಲದಲ್ಲಿ ನಿಮ್ಮ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಭೂಮಿಗೆ ಬಂದರು. ಆ ಕಾಲದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ಒಂದೆರಡು ವಚನಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಹಜರತ್ ಅಬ್ದುಲ್ಲಾ ಬಿನ್ ಉಮರ್ ರಜಿಯಲ್ಲಾಹು ಅವರಿಂದ ಖ್ಯಾನವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅದ್ದುನಿಯಾ ಕುಲ್ಲುಹಾ ಮತಾ ವ ಖೈರು ಮತಾ ಅದ್ದುನಿಯಾ ಅಲ್ ಮರ್ಅತು ಸಾಲಿಹ. ಇದರ ಅರ್ಥ,
ಈ ಇಡೀ ಜಗತ್ತು ಒಂದು ಸಾಮಾನು ಮತ್ತು ಜಗತ್ತಿನ ಅತಿ ಉತ್ತಮ ಸಾಮಾನು ಪವಿತ್ರ ಮಹಿಳೆ. ಮಾನ್ಯರೇ, ಇದರಿಂದ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜಗತ್ತಿನ ಅತಿ ಉತ್ತಮ ಸಂಪತ್ತು ಹೊಂದಿದ್ದಾರೆ. ಇದರಿಂದ ಇಸ್ಲಾಮಿನ ಕಣ್ಣಿನಲ್ಲಿ ಮತ್ತು ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ತಿರ ಹೆಣ್ಣಿನ ಸ್ಥಾನ ಎಷ್ಟಿದೆ ಅಂತ ಸ್ಪಷ್ಟ ಆಗುತ್ತದೆ. ಇದೇ ತರ ಇನ್ನೊಂದು ವಚನದಲ್ಲಿ ತನ್ನ ಇಷ್ಟವನ್ನು ಹೇಳುತ್ತಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು, ಹುಬ್ಬಿಬ ಇಲೈಕ ಮಿನ ದುನಿಯಾ ಅನ್ನಿಸಾ ವತ್ತೀಬು ವಜುಇಲ ಖುವ್ವತು ಐನಿ ಫಿ ಸಲಾಹ್. ನನಗೆ ಜಗತ್ತಿನ ವಸ್ತುಗಳಲ್ಲಿ ಮಹಿಳೆ ಮತ್ತು ಸುವಾಸನೆ ಇಷ್ಟವಾದದ್ದು ಮತ್ತು ನನ್ನ ಕಣ್ಣಿನ ನೆಮ್ಮದಿ ನಮಾಜಿನಲ್ಲಿ ಇಟ್ಟಲಾಗಿದೆ. ಇದೇ ತರ ಇನ್ನೊಂದು ವಚನದಲ್ಲಿ ಹೆಣ್ಣಿನ ತ್ಯಾಗ ಗಂಡಿನ ಸಮಾನತೆ ಹೇಳಿ ಹೆಣ್ಣಿನ ಸ್ಥಾನವನ್ನು ಸಮಾಜಕ್ಕೆ ತೋರಿಸಿದರು. ಇನ್ನಮ ನಿಸಾഉ ಶಕಾಯಿಕು ರಿಜಾಲಿ, ಮಹಿಳೆಯರು ಗಂಡಸರು ಸಮಾನವಾಗಿದ್ದಾರೆ. ಇದೇ ತರ ಒಬ್ಬ ಗಂಡ ಇದ್ದರೆ ಅವನ ಈ ಭೂಮಿಗೆ ಬರುವ ಕಾರಣ ಅವನ ತಾಯಿಯ ಸ್ಥಾನವನ್ನು ಇಸ್ಲಾಂ ಧರ್ಮದಲ್ಲಿ ಬಹಳ ಜಾಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. عن أبي هريرة رضي الله عنه قال جاء رجل إلى رسول الله صلى الله عليه وسلم فقال يا رسول الله من أحق الناس بحسن صحابتي. ಹಜರತ್ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಖ್ಯಾನವಿದೆ, ಅವರು ಹೇಳಿದರು, ಒಬ್ಬರು ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿದಾಯ ಅವರ ಹತ್ತಿರ ಬಂದರು ಮತ್ತು ಪ್ರಶ್ನಿಸಿದರು, ಓ ಸಂದೇಶವಾಹಕರೇ, ಜನರಲ್ಲಿ ಸದ್ವರ್ತನೆ ಪ್ರಕಾರ ಯಾರು ಹಕ್ಕು ಜಾಸ್ತಿ ಇದೆ? ಕಾಲ ಉಮ್ಮುಕ್, ತಾವು ಹೇಳಿದರು ನಿಮ್ಮ ತಾಯಿ. ಕಾಲ ಸುಮ್ಮಮನ್, ಕೇಳಿದರು ಮತ್ತೆ ಯಾರು? ಕಾಲ ಉಮ್ಮುಕ್, ತಾವು ಹೇಳಿದರು ನಿಮ್ಮ ತಾಯಿ. ಕಾಲ ಸುಮ್ಮಮನ್, ಕೇಳಿದರು ಮತ್ತೆ ಯಾರು? ಕಾಲ ಉಮ್ಮುಕ್, ತಾವು ಹೇಳಿದರು ನಿಮ್ಮ ತಾಯಿ. ಕಾಲ ಸುಮ್ಮಮನ್, ಪ್ರಶ್ನಿಸಿದರು ಮತ್ತೆ ಯಾರು? ಕಾಲ ಅಬೂ, ತಾವು ಹೇಳಿದರು ನಿಮ್ಮ ತಂದೆ. ಬಂಧುಗಳೇ, ಈ ವಚನದಲ್ಲಿ ತಂದೆಗಿಂತ ತಾಯಿಯ ಹಕ್ಕನ್ನು 3 ಬಾರಿ ಜಾಸ್ತಿ ಹೇಳಿ ಇಲ್ಲಿ ಕೂಡ ಹೆಣ್ಣಿನ ಸ್ಥಾನವನ್ನು ಸಮಾಜಕ್ಕೆ ತೋರಿಸಲಾಗಿದೆ. ಬಂಧುಗಳೇ, ಈ ವಚನದಲ್ಲಿ 3 ಬಾರಿ ತಾಯಿ ಹೇಳಿದ್ದು, ಏಕೆಂದರೆ ಒಂದು ತಾಯಿ ಮಹಿಳೆ ಮತ್ತು ಸಹಾಯದ ಜಾಸ್ತಿ ಹೆಚ್ಚು ಅರ್ಹ. ಈ ಕಾರಣದಿಂದಲೂ ಬರೀ ಅವಳೇ 3 ಅತಿ ದೊಡ್ಡ ತೊಂದರೆಗಳನ್ನು ಸಹಿಸುತ್ತಾಳೆ. 1, 9 ತಿಂಗಳ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುತ್ತಾಳೆ. 2ನೇದು ಹೆರಿಗೆ ನೋವು ಸಹಿಸುತ್ತಾಳೆ. 3ನೇದು ತನ್ನ ರಕ್ತವನ್ನು ಹಾಲಿನ ರೂಪದಲ್ಲಿ ಕುಡಿಸುತ್ತಾಳೆ. ಇದೇ ತರ ಇನ್ನೊಂದು ವಚನದಲ್ಲಿ ತಾಯಿಯ ಸ್ಥಾನವನ್ನು ಈ ತರ ಹೇಳಿದ್ದಾರೆ, ಅಲ್ ಜನ್ನತು ತಹ್ತ ಅಕ್ದಾಮಿಲ್ ಉಮ್ಮಹಾತ್, ಸ್ವರ್ಗ ನಿಮ್ಮ ತಾಯಿಯ ಕಾಲಿನ ಕೆಳಗಿದೆ. ಅಂತಂದರೆ ತಾಯಿಯ ಸೇವೆಯನ್ನು ಮಾಡಿದರೆ ಸ್ವರ್ಗ ಸಿಗುತ್ತದೆ. ಇದೇ ತರ ಒಬ್ಬ ಗಂಡ ಇದ್ದರೆ ಅವನ ಹೆಂಡತಿಯ ರೂಪದಲ್ಲಿರುವ ಒಬ್ಬ ಮಹಿಳೆಯ ಜೊತೆ ಹೇಗೆ ಇರಬೇಕೆಂದು ಇಸ್ಲಾಂ ಧರ್ಮದಲ್ಲಿ ಬಹಳ ಜಾಗ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅನ್ ಆಯಿಷತ್ ಕಾಲತ್ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖೈರುಕುಂ ಲಿ ಅಹ್ಲಿಹಿ ವ ಅನ ಖೈರುಕುಂ ಲಿ ಅಹ್ಲಿ. ಇದರ ಅರ್ಥ ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಜ್ಞಾನವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಆ ವ್ಯಕ್ತಿ ನಿಮ್ಮದರಲ್ಲಿ ಬಹಳ ಒಳ್ಳೆಯವನು ಯಾವನು ಅವನ ಹೆಂಡತಿಯ ಜೊತೆ ಒಳ್ಳೆಯವನಾಗಿರ್ತಾನೆ ಮತ್ತು ನಾನು ನನ್ನ ಹೆಂಡತಿಯ ಜೊತೆ ಒಳ್ಳೆಯವನು. ಬಂಧುಗಳೇ ಮತ್ತು ಮಿತ್ರರೇ, ಕೊನೆಯಲ್ಲಿ ಹೇಳಲೇನೆಂದರು, ಒಟ್ಟಾಗಿ ಇಸ್ಲಾಂ ಧರ್ಮದಲ್ಲಿ ಮಹಿಳೆಗೆ ಸುರಕ್ಷತೆ ಇರುವುದು, ಇದರಲ್ಲಿ ಅವರ ಮಾನಕ್ಕೆ ರಕ್ಷಣೆ ಇರುವುದು. ಇದನ್ನು ಬಿಟ್ಟರೆ ನಮ್ಮೆಲ್ಲರ ಮಹಿಳೆಯರ ಯುರೋಪ್ ಅಥವಾ ವೆಸ್ಟರ್ನ್ ಕಲ್ಚರ್ ಹಿಂದೆ ಹೋದರೆ ಅದರಲ್ಲಿ ಬರೀ ನಷ್ಟನೇ ನಷ್ಟ, ಕತ್ತಲೆ. ಅದರಿಂದ ಬನ್ನಿ ನಾವೆಲ್ಲ ಇರಾದೆ ಮಾಡೋಣ, ನಮ್ಮ ಜೀವನವನ್ನು ಇಸ್ಲಾಂ ಧರ್ಮದ ಮೇಲೆ ಕಳೆಯುತ್ತೇವೆ ಅಂತ ಮತ್ತು ಅಲ್ಲಾಹನ ಹತ್ತಿರ ಬೇಡಿಕೊಳ್ಳಿ, ಓ ಅಲ್ಲಾಹ್ ನಮಗೆ ಮತ್ತು ನಮ್ಮ ಹೆಂಗಸರಿಗೆ ಇಸ್ಲಾಂ ಧರ್ಮದ ಮೇಲೆ ನಡೆಯುವುದಕ್ಕೆ ತೌಫೀಕ್ ಕೊಡು. ಆಮೀನ್. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.